ಬ್ರಹ್ಮಸೂತ್ರಗಳಿಗೆ ಯಾರಾದರೂ ವ್ಯಾಖ್ಯಾನ ಮಾಡಬೇಕು. ನೀವು ಬರೆದಿರತಕ್ಕಂಥ ಬ್ರಹ್ಮಸೂತ್ರಗಳು ನಮಗೆ ಅರ್ಥ ಆಗುವಂತಹ ರೀತಿಯಲ್ಲಿ ಭಾಷ್ಯ ವಿರಚನೆಯನ್ನು ಮಾಡಬೇಕು. ಹಾಗೆ ಯಾರು ಭಾಷ್ಯವನ್ನು ವಿರಚನೆ ಮಾಡ್ತಾರೆ ಅಂತ ನಾನು ವ್ಯಾಸರನ್ನು ಕೇಳಿದ್ದೆ. ಅದಕ್ಕೆ ಆ ಹೊತ್ತು ಅವರು ಹೇಳಿದ್ರು, ಅಯ್ಯ ಗೋವಿಂದ, ನಿನ್ನ ಹತ್ತಿರಕ್ಕೆ ಒಬ್ಬ ಶಿಷ್ಯ ಬರ್ತಾನೆ, ನನ್ನಂತಹ ಮಹಾ ಸಮಾನ ತೇಜಸ್ವಿಯಾಗಿರತಕ್ಕಂಥ ಒಬ್ಬ ಶಿಷ್ಯ ನಿನ್ನಲ್ಲಿಗೆ ಬರ್ತಾನೆ. ಅವನಿಗೆ ನೀನು ಪಾಠ ಮಾಡು. ಅವನು ಮುಂದೆ ಬ್ರಹ್ಮಸೂತ್ರಗಳಿಗೆ, ನಾನು ಬರೆದಿರತಕ್ಕಂತಹ ಬ್ರಹ್ಮಸೂತ್ರಗಳಿಗೆ ಸರಿಯಾಗಿರತಕ್ಕಂತಹ ಭಾಷ್ಯವನ್ನು ವಿರಚನೆ ಮಾಡ್ತಾನೆ. ಅವನು ಯಾವ ಶಿಷ್ಯ ಅಂತ ನಿನಗೆ ಗೊತ್ತಾಗಬೇಕಾದ್ರೆ ಒಂದು ಘಟನೆ ನಡೀಬೇಕು. ಅವನಿಗೆ, ಆ ನಿನ್ನ ಶಿಷ್ಯನಿಗೆ ಎಂತಹ ಶಕ್ತಿ ಇರುತ್ತೆ ಅಂದರೆ ಪಂಚಭೂತಗಳನ್ನು ನಿಗ್ರಹಿಸಬಲ್ಲಂತಹ ಶಕ್ತಿ ಇರುತ್ತೆ. ಪಂಚಭೂತಗಳಲ್ಲಿ ಒಂದಾಗಿರತಕ್ಕಂತಹ ಜಲತತ್ವವನ್ನು ಸ್ತಂಭಿಸಬಲ್ಲಂತಹ ಶಕ್ತಿಯನ್ನ ಅವನು ಯಾವತ್ತು ನಿಮಗೆ ಪ್ರದರ್ಶನ ಮಾಡ್ತಾನೆಯೋ ಆ ಹೊತ್ತು ಅವನಿಗೆ ಹೇಳು, ನೀನು ಹೋಗಿ ವ್ಯಾಸ ಗುಹೆಯಲ್ಲಿ ಹಿಮವತ್ ಪರ್ವತದಲ್ಲಿ ಕುಳಿತು ಬ್ರಹ್ಮಸೂತ್ರಕ್ಕೆ ಭಾಷ್ಯವನ್ನು ವಿರಚನೆ ಮಾಡುವಂತ ಹೇಳು ಅಂತ ಹೇಳಿದ್ರಪ್ಪ ನನಗೆ ಬಹಳ ಹಿಂದೆ. ಈ ಹೊತ್ತು ಈ ಘಟನೆಯನ್ನು ನೋಡಿಬಿಟ್ನಲ್ಲ, ಆ ನರ್ಮದಾ ನದಿಯನ್ನು ನಿನ್ನ ಕಮಂಡಲದೊಳಗೆ ಸೆರೆ ಹಿಡಿದು ಬಿಟ್ಟೆಯಲ್ಲ, ಆ ಜಲತತ್ವವನ್ನು ಬಂಧಿಸಿ ಬಿಟ್ಟೆಯಲ್ಲ. ಆದ್ದರಿಂದ ನಾನು ನಿನಗೆ ಹೇಳ್ತಾ ಇದ್ದೀನಿ, ಇಲ್ಲಿಗೆ ನನ್ನ ವಿದ್ಯಾಭ್ಯಾಸ, ನಾನು ನಿನಗೆ ಏನು ಹೇಳಿಕೊಡಬಹುದು ಅದು ಮುಕ್ತಾಯವಾಗಿದೆ. ನೀನು ಹಿಮವತ್ ಪರ್ವತಕ್ಕೆ ಹೋಗು. ಹಿಮವತ್ ಪರ್ವತಕ್ಕೆ ಹೋಗಿ ಅಲ್ಲಿ ವ್ಯಾಸಗುಹೆಯಲ್ಲಿ ಕುಳಿತು ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ಬರೆ, ಹೊರಡು. ಆದರೆ ನೇರವಾಗಿ ವ್ಯಾಸಗುಹೆಗೆ ಹೋಗಬೇಡ, ಇಲ್ಲಿಂದ ಕಾಶಿಗೆ ಹೋಗು. ಕಾಶಿಗೆ ಹೋಗಿ ವಿಶ್ವೇಶ್ವರನ ದರ್ಶನವನ್ನು ಮಾಡು. ಆ ವಿಶ್ವೇಶ್ವರನ ಅನುಗ್ರಹವನ್ನು ಸಂಪಾದನೆ ಮಾಡು. ಆ ವಿಶ್ವೇಶ್ವರನ ಆಶೀರ್ವಾದವನ್ನು ತೆಗೆದುಕೋ. ಆ ಮಾರ್ಗದರ್ಶನವನ್ನ ಆ ವಿಶ್ವೇಶ್ವರನಿಂದ ತೆಗೆದುಕೋ. ವಿಶ್ವೇಶ್ವರನ ದರ್ಶನಾನಂತರ ನೀನು ಹಿಮವತ್ ಪರ್ವತಕ್ಕೆ ಹೋಗಿ ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ವಿರಚನೆ ಮಾಡು ಅಂತ ಹೇಳಿ ಭಗವತ್ಪಾದರನ್ನು ಕಳಿಸಿದ್ದಾರೆ. ಅವಿಮುಕ್ತ ಕ್ಷೇತ್ರ ನಿತ್ಯ ಸದಾ ಸ್ಮಶಾನವಾಗಿದ್ದರೂ ಅತ್ಯಂತ ಮಡಿಮಡಿಯಾಗಿರತಕ್ಕಂತಹ ಜಾಗ, ಪ್ರಪಂಚದ ಅತ್ಯಂತ ಪ್ರಾಚೀನ ಪಟ್ಟಣಗಳಲ್ಲಿ ಒಂದಾಗಿರತಕ್ಕಂತಹ ಕಾಶಿಯ ಪ್ರವೇಶವನ್ನು ಭಗವತ್ಪಾದರು ಮಾಡಿದ್ದಾರೆ. ಅವರ ತಲೆಯಲ್ಲಿ ಅವರು ಗುರುಗಳು ಹೇಳಿರತಕ್ಕಂಥ ಮಾತು ಮಾರ್ದನಿಸ್ತಾ ಇದೆ. ಕಾಶಿಯ ವಿಶ್ವೇಶ್ವರನ ಭೇಟಿಯಾಗಬೇಕು, ಆತ ಆಶೀರ್ವಾದ ಮಾಡಬೇಕು, ಆತ ಮಾರ್ಗದರ್ಶನ ಮಾಡಬೇಕು. ಕಾಶಿಯ ವಿಶ್ವೇಶ್ವರನ ಮುಂದೆ ನಿಂತು ಕೇಳ್ತಾ ಇದ್ದಾರೆ, ಗಂಗಾತರಂಗ ರಮಣೀಯ ಜಟಾಕಲಾಪಂ ಗೌರಿ ನಿರಂತರ ವಿಭೂಷಿತ ವಾಮ ಭಾಗಂ ನಾರಾಯಣ ಪ್ರಿಯ ಮದಂಗಮನಾಪಹಾರಂ ವಾರಾಣಸೀಪುರಪತಿಂ ಭಜ ವಿಶ್ವನಾಥಂ ವಾಚಾಮಗೋಚರಮನೇಕ ಗುಣಸ್ವರೂಪಂ ವಾಗೀಶ ವಿಷ್ಣು ಪೂಜಿತ ಪಾದಪೀಠಂ ವಾಮೇನ ವಿಗ್ರಹವರೇಣ ಕಲತ್ರವಂತಂ ವಾರಾಣಸೀಪುರಪತಿಂ ಭಜ ವಿಶ್ವನಾಥಂ. ವಿಶ್ವನಾಥನ ಸ್ತುತಿಯನ್ನು ಮಾಡಿದ್ದಾರೆ, ಪ್ರಾರ್ಥನೆ ಮಾಡಿದ್ದಾರೆ, ನನಗೆ ಮಾರ್ಗದರ್ಶನ ಮಾಡಪ್ಪ ಅಂತ ಹೇಳಿದ್ದಾರೆ, ಆಶೀರ್ವಾದವನ್ನು ಕೊಡಯ್ಯ ಅಂತ ಕೇಳಿದ್ದಾರೆ. ಒಂದು ದಿವಸ ಆಯಿತು, 2 ದಿವಸ ಆಯಿತು, 3 ದಿವಸ ಆಯಿತು, ಹಲವು ದಿವಸಗಳಾಯಿತು. ಪ್ರತಿನಿತ್ಯ ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದು, ವಿಶ್ವೇಶ್ವರನ ದರ್ಶನ ಮಾಡತಕ್ಕಂಥದ್ದು, ಪ್ರಾರ್ಥನೆಯನ್ನು ಮಾಡತಕ್ಕಂಥದ್ದು ಏನಿಲ್ಲ. ವಿಶ್ವನಾಥ ಗುಂಡ್ಕಲ್ ಕುತ್ಕೊಂಡೇ ಇದ್ದಾನಂತ. ಭಗವತ್ಪಾದರಿಗೆ ಯಾವುದೂ ಸೂಚನೆ ಬರಲಿಲ್ಲ. ಏನು ವಿಶ್ವೇಶ್ವರ ಅಷ್ಟು ಸುಲಭವಾಗಿ ಸಿಕ್ಬಿಡ್ತಾನೆಯೇ? ಅಷ್ಟು ಸುಲಭವಾಗಿ ಆಶೀರ್ವಾದ ಮಾಡಿಬಿಡ್ತಾನೆಯೇ? ಪರೀಕ್ಷೆ ಮಾಡದೆ ಆಶೀರ್ವಾದ ಮಾಡಿಬಿಡ್ತಾನೆಯೇ? ಕೊನೆಗೆ ಅನ್ನಪೂರ್ಣೆಯ ಹತ್ತಿರಕ್ಕೆ ಹೋಗಿ ಪ್ರಾರ್ಥನೆ ಮಾಡಿದ್ದಾರೆ. ನಿತ್ಯಾನಂದಕರಿ ವರಾಭಯಕರಿ ಸೌಂದರ್ಯ ರತ್ನಾಕರಿ
ನಿರ್ಧೂತಾಖಿಲ ವಂಶಪಾವನಕರೀ ಕಾಶೀಪುರಾಧೀಶ್ವರೀ ಭಿಕ್ಷಾಂದೇಹಿ. ಭಿಕ್ಷೆ ಕೊಡಮ್ಮ ಅಂತ ಕೇಳ್ತಾ ಇದ್ದಾರೆ. ಭಿಕ್ಷಾಂದೇಹಿ ಚ ಪಾರ್ವತಿ, ಕೊಡಮ್ಮ ಅನ್ನಪೂರ್ಣೇಶ್ವರಿ. ನಾನಾರತ್ನ ವಿಚಿತ್ರ ಭೂಷಣಕರೀ ಹೇಮಾಂಬರಾಡಂಬರೀ. ಅನ್ನಪೂರ್ಣೆಯನ್ನು ಕೇಳ್ತಾ ಇದ್ದಾರೆ. ಅನ್ನಪೂರ್ಣೆಯನ್ನು ಸುಮ್ಮನೆ ಕೂತ್ಕೊಂಡು ಕಾಶ್ಮೀರಾಗರುವಾಸಿತಾ ರುಚಿಕರೀ ಕಾಶೀಪುರಾಧೀಶ್ವರೀ ಭಿಕ್ಷಾಂದೇಹಿ ಕೃಪಾವಲಂಬನಕರೀ ಮಾತಾ ಅನ್ನಪೂರ್ಣೇಶ್ವರೀ. ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲಭೇ. ಏನನ್ನು ಕೇಳ್ತಾ ಇದ್ದಾರೆ? ಭಿಕ್ಷೆಯನ್ನ. ಬಹಳ ವಿಶೇಷವಾಗಿರತಕ್ಕಂಥ ಅಂಶ ಇದು. ಆ ಅನ್ನಪೂರ್ಣ ಸ್ತೋತ್ರದ ಕೊನೆಯಲ್ಲಿ ದಾಖಲಾಗತಕ್ಕಂಥದ್ದು. ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲಭೇ. ಭಿಕ್ಷೆ ಕೊಡು. ಏನನ್ನ? ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ. ಯಾವುದೋ ಭಿಕ್ಷೆಯಲ್ಲಮ್ಮ, ಅನ್ನಪೂರ್ಣ ತಾಯಿ ಅಟ್ಟಿದ್ದ ಪಾಯಸ ಅದೆಲ್ಲ ಕೇಳ್ತಾ ಇರೋದು. ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ. ನನಗೆ ಜ್ಞಾನ ಬೇಕು, ನನಗೆ ವೈರಾಗ್ಯ ಬೇಕು, ಆ ಭಿಕ್ಷೆಯನ್ನು ಕೊಡು. ಮಾತಾ ಚ ಪಾರ್ವತೀ ದೇವಿ ಪಿತಾ ದೇವೋ ಮಹೇಶ್ವರಂ ಬಾಂಧವಾ ಶಿವಭಕ್ತಾಶ್ಚ. ಕೊನೆಯ ಮಾತು ನೋಡ್ರಿ. ಸ್ವದೇಶೋ ಭುವನತ್ರಯಂ. ಭಗವತ್ಪಾದರಿಗೆ ಇದ್ದಂತಹ ಸ್ವದೇಶ ಪ್ರೀತಿ ಪ್ರೇಮ. ಸ್ವದೇಶೋ ಭುವನತ್ರಯಂ. 3 ಲೋಕಗಳಿಗೆ ಸಮಾನವಾದ ಯಾವುದಯ್ಯ ಅಂದ್ರೆ ಭಾರತ, ನಮ್ಮ ಸ್ವದೇಶ. ಅನ್ನಪೂರ್ಣಮನು ಮಾತಾಡ್ತಾ ಇಲ್ಲ, ಈಶ್ವರನು ಮಾತಾಡ್ತಾ ಇಲ್ಲ, ಯಾರು ಮಾತಾಡ್ತಾ ಇಲ್ಲ. ಗುರುಗಳು ಹೇಳಿ ಕಳಿಸಿದ್ದಾರೆ, ಅವರಿಂದ ಆಶೀರ್ವಾದ ಪಡೆದು ಹೋಗಯ್ಯ ನೀನು ಅಂತ. ಏನು ಮಾಡೋದು? ಬಹಳ ದಿವಸಗಳಾಗಿದೆ. ದಾರಿಯಲ್ಲಿ ಬರ್ತಾ ನೋಡಿದ್ದಾರೆ, ಕಾಲಭೈರವನನ್ನು ನೋಡಿದ್ದಾರೆ. ಶಿವಪುರಾಣಗಳ ಪ್ರಕಾರ 44ನೇ ಅವತಾರ ಈಶ್ವರನು. ಆ ಕಾಲಭೈರವನನ್ನು ನೋಡಿ ಕಾಲಭೈರವನ್ನು ಕೇಳಿದ್ದಾರೆ, ನೀನಾದರೂ ನನಗೆ ಶಿಫಾರಸು ಮಾಡಪ್ಪ. ದೇವರಾಜ ಸೇವ್ಯಮಾನ ಪಾವನಾಂಘ್ರಿ ಪಂಕಜಂ ವ್ಯಾಲಯಜ್ಞ ಸೂತ್ರಮಿಂದು ಶೇಖರಂ ಕೃಪಾಕರಂ ನಾರದಾದಿ ಯೋಗಿ ವೃಂದ ವಂದಿತಂ ದಿಗಂಬರಂ ಕಾಶಿಕಾಪುರಾಧಿನಾಥ ಕಾಲಭೈರವಂ ಭಜೆ. ಇಲ್ಲ, ಕಾಲಭೈರವನು ಸುಮ್ಮನೆ ಆಗಿದ್ದಾನೆ. ಹಲವಾರು ತಿಂಗಳುಗಳಾಗಿಬಿಟ್ಟಿದೆ. ಮಣಿಕರ್ಣಿಕಾ ಘಟ್ಟದಲ್ಲಿ ಕುಳಿತಿರತಕ್ಕಂಥ ಯುವ ಸನ್ಯಾಸಿ ಏನಾಗಿರಬಹುದು? ಬಹುಶಃ ಒಂದು 10, 12, 13 ವರ್ಷಗಳಾಗಿರ್ಬೇಕಷ್ಟೆ. ಪ್ರತಿನಿತ್ಯ ಬೆಳಿಗ್ಗೆ ಆತ ಆ ನದಿ ತಟದಲ್ಲಿ ಕುಳಿತು ಉಪನ್ಯಾಸಗಳನ್ನು ಮಾಡ್ತಾ ಇದ್ದಾನೆ. ವೃದ್ಧ ಶಿಷ್ಯಾಹ, ದಕ್ಷಿಣಾಮೂರ್ತಿಯ ಸುತ್ತಲೂ ಕುಳಿತುಕೊಂಡಿರತಕ್ಕಂಥ ವೃದ್ಧ ಶಿಷ್ಯರಂತೆ ವೃದ್ಧರೆಲ್ಲ ಕೂತ್ಕೊಂಡು ಆತನ ಪಾಠಗಳನ್ನು ಕೇಳ್ತಾ ಇದ್ದಾರೆ. ಅದ್ವೈತದ ಪ್ರವಚನಗಳನ್ನ ಹೇಳ್ತಾ ಇದ್ದಾರೆ ಭಗವತ್ಪಾದ. ಮನಸ್ಸಿನಲ್ಲಿ ಇದೆ, ಯಾವಾಗ ವಿಶ್ವೇಶ್ವರ ಕಾಣೋದು? ಯಾವತ್ತು ವಿಶ್ವೇಶ್ವರ ನನಗೆ ಅನುಮತಿಯನ್ನು ಕೊಡುವುದು? ಯಾವ ಹೊತ್ತು ನಾನು ವ್ಯಾಸ ವಿರಚಿತ ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ಬರೆಯುವುದು? ಯೋಚನೆ ಮಾಡ್ತಾ ಇದ್ದ ಹಾಗೆ ಒಂದು ದಿವಸ ಪಾಠವನ್ನು ಮಾಡಿ ಆ ಮಣಿಕರ್ಣಿಕಾ ಘಟ್ಟದ ಸೋಪಾನಗಳ ಪಂಕ್ತಿಯನ್ನು ಹತ್ತುತ್ತಾ ಇದ್ದಾರೆ ಮೇಲಕ್ಕೆ. ಮೇಲಿನಿಂದ ಚಂಡಾಲನೊಬ್ಬ 4 ನಾಯಿಗಳನ್ನು ಹಿಡ್ಕೊಂಡು ಕೆಳಕ್ಕೆ ಇಳಿದು ಬರ್ತಾ ಇದ್ದಾನೆ. ಸುಂದರವಾಗಿರತಕ್ಕಂಥ ಒಂದು ಚಿತ್ರಣ ಇದು. ಭಕ್ತನೊಬ್ಬ, ಶಿಷ್ಯನೊಬ್ಬ, ಅರ್ಥಿಯೊಬ್ಬ ದೈವದ ಕಡೆಗೆ ಹೋಗ್ತಾ ಇದ್ದಾನೆ. ದೈವ ಅವನನ್ನು ಉದ್ಧಾರ ಮಾಡಲಿಕ್ಕಾಗಿ, ಶಿಷ್ಯ ಪರಿಗ್ರಹಕ್ಕಾಗಿ ಕೆಳಕ್ಕೆ ಇಳಿದು ಬರ್ತಾ ಇದ್ದಾನೆ ಅನ್ನುವಂಥ. ಚಂಡಾಲ ಬಂದ, 4 ನಾಯಿಗಳಿವೆ. ಭಗವತ್ಪಾದರ ಜೊತೆಗೆ ಇದ್ದಂತಹ ಶಿಷ್ಯರು ಗಚ್ಚ 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 ಅಂತಂದು, ಹೋಗೋಗು, ದರ್ಬಿಡು.
ಚಂಡಾಲ ನಿಂತುಕೊಂಡ. ಇವ್ರ ಕಡೆಗೆ ನೋಡಿದ. ಭಗವತ್ಪಾದರು ಹಿಂದೆ ಇದ್ದಾರೆ, ಶಿಷ್ಯರೆಲ್ಲ ಮುಂದೆ ಇದ್ದಾರೆ. ದಯಬಿಡು 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 ಬಿಡು, ಹೋಗು ಹೋಗು ದೂರ ಹೋಗು ದೂರ ಹೋಗು ಅಂತ ಇದ್ದಾರೆ. ಚಂಡಾಲ ನಿಂತು ಭಗವತ್ಪಾದರನ್ನು ಕೇಳದು, ಏನಪ್ಪ ಯುವಯತಿ, ಇಷ್ಟೊತ್ತು ಏನೋ ಪಾಠ ಮಾಡ್ತಾ ಇದ್ದಿಲ್ಲಯ್ಯ ಅದ್ವೈತವನ್ನ, ವ್ಯತ್ಯಾಸವೇ ಇಲ್ಲ, ಸಮಾನತೆ ಇದೆಲ್ಲ ಹೇಳಿ ಪಾಠ ಮಾಡ್ತಾ ಇದ್ದೀಯಾ? ನಿನ್ನ ಶಿಷ್ಯರು ಏನು ಹೇಳ್ತಾ ಇದ್ದಾರೆ? ದೂರ ಹೋಗು ದೂರ ಹೋಗು ದೂರ ಹೋಗು ಅಂತ ಇದ್ದಾರೆ, ಚಂಡಾಲ ಅಂತ ಕರೀತಾ ಇದ್ದಾರೆ. ಯಾವುದನ್ನು ದೂರ ಹೋಗುವಂತಿದ್ದೀಯಪ್ಪ? ಏನು ಈ ದೇಹನ ದೂರ ಹೋಗುವಂತ ಇದೀಯ ನೀನು? ನಿನ್ನ ದೇಹದ ಒಳಗೆ ಇರತಕ್ಕಂತಹ ರಕ್ತ, ಮಾಂಸ, ಮೂಳೆ ನನ್ನ ದೇಹದಲ್ಲೂ ಇದೆ. ನಿನ್ನ ದೇಹವನ್ನು ಮುಚ್ಚಿರತಕ್ಕಂತಹ ಚರ್ಮದ ಕೋಟೆ ಉಂಟಲ್ಲ, ಅದು ನನ್ನ ದೇಹವನ್ನು ಮುಚ್ಚಿದೆ. ನಿನಗೆ ಯಾವ ಪಂಚೇಂದ್ರಿಯಗಳಿದೆ, ಕಣ್ಣು ಕಿವಿ ಮೂಗು ಅದೆಲ್ಲ ನನಗೂ ಇದೆ. ಯಾವುದೊಂದು ದೂರ ಹೋಗುವಂತ ಇದ್ದೀಯಪ್ಪ ನೀನು? ನನಗೂ ನಿನಗೂ ಏನೇ ವ್ಯತ್ಯಾಸ ಇದೆ? ನೀನೇ ಹೇಳ್ತಾ ಇದ್ದೀಯ ಎಲ್ಲರೂ ಸಮಾನರು ಅಂತ. ಅಥವಾ ನಿನ್ನ ದೇಹದ ಒಳಗಿರತಕ್ಕಂಥ ಆತ್ಮ, ನನ್ನ ದೇಹದ ಒಳಗಿರತಕ್ಕಂಥ ಆತ್ಮ ಭೇದ ಅಂತ ಏನಾದ್ರು ಹೇಳ್ತಾ ಇದ್ದೀಯೇನಯ್ಯ? ನನ್ನ ದೇಹದಲ್ಲಿರೋ ಆತ್ಮ ಬೇರೆ ಇದೆ, ಹೋಗು ಹೋಗು ಅಂತಿದ್ದೀಯೇನಪ್ಪ? ಯಾವುದನ್ನು ಹೇಳ್ತಾ ಇದ್ದೀಯ ನೀನು? ಇಲ್ಲಿ ಉಪದೇಶ ಮಾಡಿದ್ದೆಲ್ಲ ಅದ್ವೈತ, ಸರ್ವಸಮಾನತಾ ಸಿದ್ಧಾಂತವನ್ನು ಹೇಳ್ತಾ ಇದ್ದೀಯ ಕೂತ್ಕೊಂಡು. ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾ ಇದ್ದೀಯ. ನಿನ್ನ ಶಿಷ್ಯರು ನೋಡಿದ್ರೆ ನಾನು ದೂರ ಹೋಗು ಅಂತ ಇದ್ದಾರೆ. ಅವರು ದೂರ ಹೋಗು ಅಂತ ಹೇಳ್ತಾ ಇದ್ರೆ ನೀನು ಸುಮ್ಮನೆ ಇದ್ದೀಯಾ? ಶಿಷ್ಯರು ಮಾಡಿರತಕ್ಕಂಥದ್ದಕ್ಕೆ ಗುರುಗಳ ಒಪ್ಪಿಗೆ ಇದೆ ಅಂತಾಯ್ತು, ಅಲ್ಲಿಗೆ ನೀನು ನನ್ನನ್ನು ದೂರ ಹೋಗು ಅಂತ ಇದ್ದೀಯಾ? ಅಂದ್ರೆ ನೀನು ದ್ವೈತವನ್ನು ಪಾಠ ಮಾಡ್ತಾ ಇದ್ದೀಯಾ, ಅದ್ವೈತವನ್ನು ಪಾಠ ಮಾಡ್ತಾ ಇಲ್ಲ, ಹೌದಾ ಅಂತ ಕೇಳಿ. ಭಗವದ್ಗೀತರು ಸ್ತಂಭೀಭೂತರಾಗಿ ಬಿಟ್ಟು, ಹೌದಲ್ಲ, ನಾನು ಅದ್ವೈತವನ್ನು ಹೇಳ್ತಾ ಇದ್ದೀನಿ, ಆದ್ರೆ ನನ್ನ ಕ್ರಿಯೆಯಲ್ಲಿ ಅದ್ವೈತ ಇಲ್ವಲ್ಲಪ್ಪ. ನಾನಾಗಲೇ ಅದನ್ನೇ ಹೇಳಿದ್ದು, ಹೇಳುವುದು ಬೇರೆ, ಆ ಹೇಳಿದ್ದನ್ನೇ ಮಾಡುವುದು ಬೇರೆ. ಇದು ಎರಡಕ್ಕೂ ಅಜಗಜಾಂತರ ವ್ಯತ್ಯಾಸ ಉಂಟು. ಸುಲಭವಾಗಿ ಹೇಳಬಹುದು ಬಾಯಿನಲ್ಲಿ, ಆದರೆ ಕ್ರಿಯೆಯಲ್ಲಿ ಮಾಡಬೇಕಲ್ಲ. ಭಗವತ್ಪಾದರಾದ್ದರಿಂದ ಅವರಿಗೆ ಈ ಸತ್ಯ ದರ್ಶನವಾಗಿದೆ. ಆಗ ಅವರು ಆ ಚಂಡಾಲನ್ನು ನೋಡಿ ಹೇಳಿದರು, ಜಾಗ್ರತ್ ಸ್ವಪ್ನ ಸುಷುಪ್ತಿಷು ಸ್ಫುಟತರ ಯಾ ಸಂವಿದುಜೃಂಭತೆ ಬ್ರಹ್ಮಾದಿ ಪಿಪೀಲಿಕಾಂತ ತನುಷು ಪ್ರೋತ ಜಗತ್ ಸಾಕ್ಷಿಣೇ ಸ ಏವ ಅಹಂ ನ ಚ ದೃಶ್ಯ ವಸ್ತು ಇತಿ ದೃಢ ಪ್ರಜ್ಞಾಪಿ ಯಸ್ಯಾಸ್ತಿ ಚೇತ್ ಚಂಡಾಲೋಸ್ತು ಸತು ದ್ವಿಜೋಸ್ತು ಗುರುರಿತ್ಯೇಷ ಮನೀಷಾ ಮಮ ಅನ್ನತಕ್ಕಂತಹ ಮನೀಷಾ ಪಂಚಕವನ್ನು ವಿರಚನೆ ಮಾಡಿಬಿಟ್ಟರು. ಆ ಕ್ಷಣದಲ್ಲಿ ವಿರಚನೆ ಮಾಡಿ ಚಂಡಾಲನಿಗೆ ಅರ್ಪಣೆ ಮಾಡಿಬಿಟ್ಟರು. ಚಂಡಾಲೋಸ್ತು ಸತು ದ್ವಿಜೋಸ್ತು ಗುರುರಿತ್ಯೇಷ ಮನೀಷಾ ಮಮ, ಮಮ ನನಗೆ. ನನ್ನ ಗುರುಗಳು ಯಾರಯ್ಯ ಅಂದ್ರೆ ಅವನು ಬ್ರಾಹ್ಮಣನಾಗಿರ್ಲಿ ಚಂಡಾಲನಾಗಿರ್ಲಿ ನನಗೆ ಗುರು. ಅಂತ್ಯಜ ಅಥವಾ ಭೂಸುರ ಅನ್ನತಕ್ಕಂಥ ಗುಣವಾಚಕಗಳನ್ನು ಹೊಂದಿರತಕ್ಕಂತಹ ಚಂಡಾಲ ಬ್ರಾಹ್ಮಣರಲ್ಲಿ ನನಗೆ ವ್ಯತ್ಯಾಸವಿಲ್ಲ.